ಪ್ರೋ ಕಬಡ್ಡಿ ವೇಳಾಪಟ್ಟಿ ಪ್ರಕಟ. ಬೆಂಗಳೂರು ಬುಲ್ಸ್ ತಂಡ ಯಾರ ವಿರುದ್ಧ ಎಲ್ಲಿ ಯಾವಾಗ ಹೆಂಗಾಡ್ತಾರೆ ಮ್ಯಾಚು ಗೊತ್ತಾ? ತಿಳಿಸ್ಕೊಡ್ತೀನಿ ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರೋ ಕಬಡ್ಡಿ ಸೀಸನ್ 12 ವೇಳಾಪಟ್ಟಿ ಪ್ರಕಟವಾಗಿದೆ. ಮೊದಲನೇದಾಗಿ ಬೆಂಗಳೂರು ಬುಲ್ಸ್ ತಂಡ ಫಸ್ಟ್ ಮ್ಯಾಚ್ನ ಆಡ್ತಾರೆ ಪೂನೇರಿ ಪೈಟನ್ಸ್ ವಿರುದ್ಧ 29 ಆಗಸ್ಟ್. ಸೆಪ್ಟೆಂಬರ್ 2ನೇ ತಾರೀಕು ದಬಂಗ್ದಲ್ಲಿ ಕೆಸಿ ವಿರುದ್ಧ ಆಡ್ತಾರೆ. ಸೆಪ್ಟೆಂಬರ್ 5ನೇ ತಾರೀಕು ಯು ಮುಂಬೈ ವಿರುದ್ಧ ಆಡ್ತಾರೆ. ಸೆಪ್ಟೆಂಬರ್ 6ನೇ ತಾರೀಕು ಪಟ್ನಾ ಪೈರೇಟ್ಸ್ ವಿರುದ್ಧ ಆಡ್ತಾರೆ. ಸೆಪ್ಟೆಂಬರ್ 8ನೇ ತಾರೀಕು ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಆಡ್ತಾರೆ. ಇದು ವೈಜಾಗ್ ಲೆಗ್ ಅಂತ ಹೇಳ್ಬೋದು. ಅದಾದ್ಮೇಲೆ ಜೈಪುರ್ ಲೆಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಮ್ಯಾಚ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮೇಲೆ ಆಡ್ತಾರೆ. ಸೆಪ್ಟೆಂಬರ್ 12ನೇ ತಾರೀಕು ಮ್ಯಾಚ್ ಇರುತ್ತೆ. ಸೆಪ್ಟೆಂಬರ್ 15ನೇ ತಾರೀಕು ತೆಲುಗು ಟೈಟನ್ಸ್ ಮೇಲೆ ಆಡ್ತಾರೆ. ಸೆಪ್ಟೆಂಬರ್ 16ನೇ ತಾರೀಕು ತಮಿಳ್ ತಲೆವಾಸ್ ಮೇಲೆ ಆಡ್ತಾರೆ. ಸೆಪ್ಟೆಂಬರ್ 22ನೇ ತಾರೀಕು ಗುಜರಾತ್ ಮೇಲೆ ಆಡಿದ್ರೆ ಸೆಪ್ಟೆಂಬರ್ 25ನೇ ತಾರೀಕು ಯುಪಿ ಯೋಧಾಸ್ ಮೇಲೆ ಆಡ್ತಾರೆ. 5 ಮ್ಯಾಚು ಜೈಪುರಲ್ಲಿ ಮುಕ್ತಾಯವಾಗುತ್ತೆ. ಫಸ್ಟು ವೈಜಾಗ್ ಲೆಗ್ ಆಗಿರುತ್ತೆ ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ. ಸೆಕೆಂಡು ಜೈಪುರ್ ಆಗಿರುತ್ತೆ. ಜೈಪುರ್ ಲೆಗ್ಗು ಕೂಡ ಈಸಿ ಇದೆ, ವೈಜಾಗ್ ಲೆಗ್ಗು ಕೂಡ ಈಸಿ ಇದೆ. ಇದಾದಮೇಲೆ ನೆಕ್ಸ್ಟು ನಮಗೆ ಟಫೆಸ್ಟ್ ಲೆಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅಲ್ಲೂ ಕೂಡ ನಾವು ಬೇಜಾನ್ ಮ್ಯಾಚಸ್ಗಳನ್ನ ಆಡ್ತೀವಿ. ಪ್ರೋ ಕಬಡ್ಡಿ ವೇಳಾಪಟ್ಟಿ ಈ ರೀತಿ ಇದೆ. ನೆಕ್ಸ್ಟ್ ನಾವು ಚೆನ್ನೈ ಲೆಗ್ನ ಆಡ್ತೀವಿ. ಫಸ್ಟ್ ಮ್ಯಾಚು ಪುಣೇರಿ ಪೈಟನ್ಸು, ಸೆಕೆಂಡ್ ಮ್ಯಾಚು ತಮಿಳ್ ತಲೆವಾಸು. ಫಸ್ಟ್ ಮ್ಯಾಚ್ ಅಕ್ಟೋಬರ್ 2ನೇ ತಾರೀಕು ಆಡಿದ್ರೆ ಅಕ್ಟೋಬರ್ 5ನೇ ತಾರೀಕು 2ನೇ ಮ್ಯಾಚ್ ಆಡ್ತೀವಿ. ಅಕ್ಟೋಬರ್ 11ನೇ ತಾರೀಕು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮೇಲೆ ಮತ್ತೆ ಆಡಿದ್ರೆ ಅಕ್ಟೋಬರ್ 12ನೇ ತಾರೀಕು ನಾವು ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಆಡ್ತೀವಿ. ಅಲ್ಲಿಗೆ ಚೆನ್ನೈ ಲೆಗ್ಗು ಮುಕ್ತಾಯ. ನೆಕ್ಸ್ಟು ಡೆಲ್ಲಿ ಲೆಗ್ಗು ಸ್ಟಾರ್ಟ್ ಆಗುತ್ತೆ. ಡೆಲ್ಲಿ ಲೆಗ್ಗು ಫಸ್ಟ್ ಮ್ಯಾಚು ಅಕ್ಟೋಬರ್ 14ನೇ ತಾರೀಕು ಪಟ್ನಾ ಪೈರೇಟ್ಸ್ ವಿರುದ್ಧ ಆಡ್ತೀವಿ. ಅಕ್ಟೋಬರ್ 18ನೇ ತಾರೀಕು ನಾವು ದಬಂಗ್ನಲ್ಲಿ ಕೆಸಿ ವಿರುದ್ಧ ಆಡ್ತೀವಿ. ಅಕ್ಟೋಬರ್ 28ನೇ ತಾರೀಕು ಬೆಂಗಾಲ್ ವಾರಿಯರ್ಸ್ನಲ್ಲಿ ಆಡಿದ್ರೆ ನಾವು ಕೊನೆಯ ಮ್ಯಾಚ್ ಆಡೋದು ಗುಜರಾತ್ ಜೈಂಟ್ಸ್ ವಿರುದ್ಧ ಅಕ್ಟೋಬರ್ 23ನೇ ತಾರೀಕು. ಇದು ಬೆಂಗಳೂರು ಬುಲ್ಸ್ ತಂಡದ ವೇಳಾಪಟ್ಟಿ ಕ್ಲಿಯರ್ ಕಟ್ ಈಸಿಯಾಗಿದೆ ಗುರು. ಟೋಟಲ್ 4 ಸ್ಟೇಟ್ಗಳಲ್ಲಿ ಮ್ಯಾಚ್ ನಡೆಯುತ್ತೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಈ ಸಲ ಕಪ್ ನಮ್ಮದೇ ಬರೆದಿಟ್ಕೊಳ್ಳಿ. ನಮ್ಮ ತಂಡ ಯುವ ತಂಡನ ಇಟ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಏನು ಬೇಕಾದ್ರೆ ಮಾಡ್ಬೋದು. ವಿಡಿಯೋನ ಶೇರ್ ಮಾಡಿ. ಇದು ವೇಳಾಪಟ್ಟಿ.